ಆಸ್ಪತ್ರೆಯ ಆವರಣದಲ್ಲಿ ಕುಳಿತು ನಾರ್ತಾ ಇದೆ ಬಯೋ ವೇಸ್ಟ್. ಸುದ್ದಿ ಮಾಡಿ ಡಿಎಸ್ ಗಮನಕ್ಕೆ ತಂದ್ರು ಡೋಂಟ್ ಕೇರ್. ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಾ ಇರೋ ಅಧಿಕಾರಿಗಳು. ಎಸ್, ತುಮಕೂರು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಮತ್ತು ಕರ್ಮಕಾಂಡದ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡ್ತಾ ಇದೆ. ಆ ಮೂಲಕ ಜಿಲ್ಲಾಸ್ಪತ್ರೆಯಲ್ಲಿರುವ ಸಮಸ್ಯೆಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವ ಕೆಲಸವನ್ನ ಮಾಡ್ತಿದ್ದೇವೆ. ಆ ಕ್ಷಣಕ್ಕೆ ಮಾತ್ರ ಕೆಲಸ ಮಾಡುವ ಅಧಿಕಾರಿಗಳು ಮತ್ತದೇ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ. ಇದಕ್ಕೆ ನಿದರ್ಶನವಾಗಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವ ಬಯೋ ಮೆಡಿಕಲ್ ವೇಸ್ಟ್ ಸಂಬಂಧವಾಗಿ ಹಲವು ಬಾರಿ ವರದಿಯನ್ನ ಮಾಡಿ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ. ಆದರೆ ಇದ್ಯಾವುದಕ್ಕೂ ಕಿವಿಗೊಡದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ. ಈ ಕಾರಣಕ್ಕೆ ಇಂದಿಗೂ ಕೂಡ ಆಸ್ಪತ್ರೆಯ ಆವರಣದಲ್ಲಿಯೇ ಬಯೋ ವೇಸ್ಟ್ ಕೊಳೆತು ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಇದರಿಂದಾಗಿ ಇಂದು ಜಿಲ್ಲಾಸ್ಪತ್ರೆ ರೋಗಿಗಳಲ್ಲಿ ಮತ್ತಷ್ಟು ಅನಾರೋಗ್ಯ ಉಂಟು ಮಾಡುವ ತಾಣವಾಗಿ ಮಾರ್ಪಾಟಾಗ್ತಾ ಇದೆ. ಎಸ್ ವೀಕ್ಷಕರೇ, ಅದು ಹೇಳಿ ಕೇಳಿ ಆಸ್ಪತ್ರೆ. ಅಲ್ಲಿ ಸ್ವಚ್ಛತೆ ಅನ್ನೋದು ಇರಲೇಬೇಕು. ಆಸ್ಪತ್ರೆಯ ಒಳಗೆ ಎಷ್ಟು ಶುದ್ಧವಾಗಿಟ್ಕೊಳ್ತೇವೋ ಹೊರ ಭಾಗದಲ್ಲಿಯೂ ಅಷ್ಟೇ ಸ್ವಚ್ಛವನ್ನ ಕಾಪಾಡಿಕೊಳ್ಬೇಕು. ಆದ್ರೆ ಅದ್ಯಾವುದಕ್ಕೂ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಮಾತ್ರ ಅತ್ತ ಗಮನ ಕೊಡ್ತಾನೆ ಇಲ್ಲ. ಅದೇ ಕಾರಣಕ್ಕೆ ಜೈವಿಕ ತ್ಯಾಜ್ಯಗಳ ಅಸಮರ್ಪಕ ನಿರ್ವಹಣೆಯಿಂದಾಗಿ ಇಂದು ನಗರದ ಜನತೆ ಆರೋಗ್ಯ ಭೀತಿಯ ತಾಣವಾಗಿ ಮಾರ್ಪಾಟಾಗಿದೆ. ಹಲವು ತಿಂಗಳುಗಳಿಂದ ಆಸ್ಪತ್ರೆಯಲ್ಲಿ ಉತ್ಪನ್ನವಾಗ್ತಾ ಇರುವ ಬಯೋಮೆಡಿಕಲ್ ವೇಸ್ಟ್ಗಳನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಆಸ್ಪತ್ರೆಯ ಬಯೋ ವೇಸ್ಟ್ ಘಟಕದಲ್ಲಿ ಶೇಖರಿಸಲಾಗಿದೆ. ಈ ತ್ಯಾಜ್ಯದಲ್ಲಿ ಬಳಕೆಯಾದ ಸಿರಿಂಜ್ಗಳು, ಔಷಧಿಗಳ ಬಾಟಲ್ಗಳು, ರಕ್ತದಿಂದ ತೊಳೆಯಲಾದ ಬ್ಯಾಂಡೇಜ್ಗಳು ಸೇರಿದಂತೆ ಹಲವು ಹಾನಿಕಾರಕ ವಸ್ತುಗಳು ಸೇರಿವೆ. ಇದರಿಂದಾಗಿ ಅಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಮಾರಕ ರೋಗಗಳ ಆವಾಸ ಸ್ಥಾನವಾಗ್ತಾ ಇದೆ. ಇತ್ತ ಜಿಲ್ಲಾಸ್ಪತ್ರೆ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ಬಯೋ ವೇಸ್ಟ್ ಘಟಕದ ಬಳಿ ಮಣ್ಣನ್ನ ಸುರಿದು ರಸ್ತೆಯನ್ನ ಮುಚ್ಚಲಾಗಿದೆ. ಇದರ ಪರಿಣಾಮವಾಗಿ ತ್ಯಾಜ್ಯ ವಿಲೇವಾರಿ ಮಾಡಲು ಅಗತ್ಯವಿರುವ ವಾಹನಗಳು ಘಟಕಕ್ಕೆ ನೇರವಾಗಿ ಹೋಗಲು ಜಾಗವಿಲ್ಲದೆ ತ್ಯಾಜ್ಯವನ್ನ ಶೇಖರಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಗುತ್ತಿಗೆದಾರರ ಅಜಾಗರೂಕತೆಯಿಂದಾಗಿ ಈ ಸಮಸ್ಯೆ ಉಂಟಾಗಿದ್ದು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಇನ್ನು ರೋಗಿಗಳ ಆರೋಗ್ಯ ಕಾಪಾಡಬೇಕಾದ ಸ್ಥಳವೇ ಇಂದು ರೋಗಿಗಳ ಪ್ರಾಣಕ್ಕೆ ಕುತ್ತು ತರುವಂತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಬಯೋ ವೇಸ್ಟ್ ವಿಲೇವಾರಿ ಮಾಡಿಸಿ ಪರಿಸರ ಶುದ್ಧತೆಯನ್ನ ಕಾಯ್ದುಕೊಳ್ಳುವ ಅಗತ್ಯತೆ ಇದೆ. ಇಲ್ಲವಾದಲ್ಲಿ ರೋಗಿಗಳಲ್ಲಿ ಮತ್ತಷ್ಟು ಅನಾರೋಗ್ಯ ಕಂಡುಬಂದು ಸಾವುಗಳು ಸಂಭವಿಸಬಹುದು. ಒಂದು ವೇಳೆ ಬಯೋ ವೇಸ್ಟ್ನಿಂದಾಗಿ ಸಾವು ನೋವು ಸಂಭವಿಸಿದ್ರೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ. ವೀಕ್ಷಕರೇ, ನಾವೀಗ ತುಮಕೂರು ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವಂಥದ್ದು. ತುಮಕೂರು ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಜೈವಿಕ ತ್ಯಾಜ್ಯ ವಸ್ತುಗಳ ಸಂಗ್ರಹಣಾ ಕೊಠಡಿ ಬಳಿ ಇದ್ದೇವೆ. ಆ ಜೈವಿಕ ತ್ಯಾಜ್ಯಗಳನ್ನು ಯಾವ ರೀತಿ ಸಂಗ್ರಹಿಸಬೇಕು, ಅವುಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇಲ್ಲಿ ನಾವು ಏನನ್ನು ಸರಿಯಾಗಿ ಸಂಗ್ರಹಿಸಬೇಕಾಗಿತ್ತು ಅದೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ಹೇಗೆ ಬೇಕಾಗಿ ಬಿದ್ದಿದೆ. ನಾವು ಸುದ್ದಿ ಮಾಡಿದ್ವಿ ಕಳೆದ ಒಂದು ತಿಂಗಳ ಹಿಂದೆ ಕೂಡ, ಇಲ್ಲಿ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಆಗ್ತಿಲ್ಲ ಅಂತ ಸುದ್ದಿ ಮಾಡಿದ್ವಿ. ಆದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಎಚ್ಚೆತ್ತುಕೊಂಡಿಲ್ಲ. ಇಲ್ಲಿರುವಂಥ ಜೈವಿಕ ತ್ಯಾಜ್ಯ ಯಾವ ರೀತಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂತಂದರೆ ಇಲ್ಲಿ ಬರೋರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ತ್ಯಾಜ್ಯ ಮರಣೋತ್ತರ ಪರೀಕ್ಷೆ ಕೊಠಡಿ ಶವಾಗಾರದ ಹತ್ತಿರ ಇರುವಂಥದ್ದು ತ್ಯಾಜ್ಯ ಸಂಗ್ರಹಣಾ ಕೊಠಡಿ. ಆ ತ್ಯಾಜ್ಯ ಸಂಗ್ರಹಣಾದ ಕೊಠಡಿಯ ಸ್ಥಿತಿ ಯಾವ ರೀತಿ ಇದೆ ಅಂತ ನೀವೇ ನೋಡ್ತಾ ಹೋಗಿ. ತ್ಯಾಜ್ಯವನ್ನು ಅದರಲ್ಲೂ ಜೈವಿಕ ತ್ಯಾಜ್ಯವನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಯಾವುದಾದ್ರೂ ಕಂಪನಿ ಜೊತೆ ಟೈಅಪ್ ಆಗಿ ಅವ್ರು ಬಂದು ತೆಗೆದುಕೊಂಡು ಹೋಗಿ ಭಾಳ ಸೂಕ್ಷ್ಮವಾಗಿ ಇದನ್ನು ಡಿಸ್ಪೋಸ್ ಮಾಡಬೇಕಾಗಿರುತ್ತೆ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇಲ್ಲಿರುವ ಸಿಬ್ಬಂದಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಜೈವಿಕ ತ್ಯಾಜ್ಯಗಳನ್ನು ಸಂಗ್ರಹಣ ಮಾಡಿ ಅವನ್ನು ಡಿಸ್ಪೋಸ್ ಮಾಡೋದ್ರಲ್ಲಿ ತುಂಬಿರುವಂಥದ್ದು ಯಾವುದೋ ನಾವೊಂದು ಸಾಮಾನ್ಯ ಕಸವನ್ನು ಯಾವ ರೀತಿ ತುಂಬ್ತೀವೋ ಅದೇ ರೀತಿ ಕಸವನ್ನು ತುಂಬಿರುವಂಥದ್ದು. ನಮಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಅಷ್ಟು ವಾಸನೆ ಬೀರುತ್ತಾ ಇದೆ. ಇಲ್ಲಿ ಶವಾಗಾರದ ಕೊಠಡಿ ಬಳಿ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಇವಾಗ ನೋಡಿದ್ರೆ ಕೊರೋನಾ ಪ್ರಕರಣಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಜಿಲ್ಲೆಯಲ್ಲಿ. ಆದರೆ ಈ ರೀತಿ ಜೈವಿಕ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಎಲ್ಲಿ ಬೇಕಲ್ಲಿ ಇಟ್ಟಿರೋದು ಯಾವ ರೀತಿ ಸರಿಯೋ ನಮಗಂತೂ ಗೊತ್ತಿಲ್ಲ. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗಿ ಬಳಸಿದಂಥ ಸಿರಂಜ್ಗಳು, ಔಷಧಿಯ ಬಾಟಲಿಗಳು, ಪ್ರತಿಯೊಂದರ ತ್ಯಾಜ್ಯವೂ ಕೂಡ ಇಲ್ಲಿ ಬಿದ್ದಿದೆ. ಯಥೇಚ್ಛವಾಗಿ ಸುರಿದಿರುವಂಥದ್ದು ಬರೀ ಒಂದಷ್ಟೇ ಅಲ್ಲ, ರಕ್ತ ಪರೀಕ್ಷೆ ಮಾಡಿರುವಂಥ ಟ್ಯೂಬ್ಗಳು, ಸಿರಂಜ್ಗಳು,
ಆ ರಕ್ತ ಸಂಗ್ರಹಣೆ ಮಾಡಿದಂಥ ಬಾಟಲ್ಗಳು ಪ್ರತಿಯೊಂದು ಕೂಡ ಇಲ್ಲಿ ಬಂದು ಬೀಳ್ತಾ ಇದೆ. ಆದರೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಈ ತ್ಯಾಜ್ಯದ ಕೊಠಡಿಯನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಬ್ಲೂ ಗ್ಲಾಸ್ವೇರು, ಕಾರ್ಡ್ಬೋರ್ಡ್ ಬಾಕ್ಸು ವಿತ್ ಬ್ಲೂ ಕಲರ್ ಮಾರ್ಕಿಂಗ್ ಇರೋವಂಥವನ್ನ ಅವನ್ನ ಈ ಗ್ಲಾಸ್ವೇರ್ಗಳನ್ನ ಬ್ರೋಕನ್ ಆರ್ ಡಿಸ್ಕಾರ್ಡ್ ಕಂಟೈನ್ಮೆಂಟೆಡ್ ಗ್ಲಾಸ್ಗಳನ್ನು ಇಲ್ಲಿ ಹಾಕಬೇಕಾಗಿತ್ತು. ಆದರೆ ಇಲ್ಲಿ ವೈಟು ಮತ್ತು ಬ್ಲೂಗಳನ್ನು ಹಾಕಬೇಕಾಗಿತ್ತು. ನೀವು ನೋಡ್ತಾ ಇರಿ, ಎಲ್ಲೋ ಕೂಡ ಇದೆ, ಎಲ್ಲವೂ ಕೂಡ ಇಲ್ಲಿ ಬಂದು ಬಿದ್ದಿದೆ. ಬಿದ್ದಿರುವಂಥ ತ್ಯಾಜ್ಯವನ್ನು ಸರಿಯಾಗಿ ಡಿಸ್ಪೋಸ್ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಕೂಡ ತುಂಬ ಹೆಚ್ಚಾಗ್ತಿರೋದ್ರಿಂದ ಇಲ್ಲಿ ಶವಗಾರದ ಬಳಿ ಜಾಸ್ತಿ ಜನಸಂದಣಿಯೂ ಆಗ್ತಾ ಇರುತ್ತೆ. ಇಲ್ಲಿ ಬಳಸಿದಂಥ ವಸ್ತುಗಳು, ಬೇರೊಬ್ಬರಿಗೆ ಬಳಸಿರುವಂಥ ಇಂಜೆಕ್ಷನ್ ಟ್ಯೂಬ್ಗಳು, ಬೇರೊಬ್ಬರ ರಕ್ತ ಮಾದರಿಗಳನ್ನು ತೆಗೆದಿರುವಂಥ ಟೆಸ್ಟ್ ಟ್ಯೂಬ್ಗಳು, ಔಷಧಿಯ ಬಾಟಲ್ಗಳು ಬಿದ್ದಿರೋದ್ರಿಂದ ಈ ಕೊರೋನಾ ಪ್ರಕರಣಗಳು ಹೆಚ್ಚಾಗಬಹುದು ಅನ್ನೋವಂಥ ಅನುಮಾನ ಕೂಡ ಹೆಚ್ಚಿದೆ. ಈ ಆದಷ್ಟು ಬೇಗ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿರುವಂಥ ಜೈವಿಕ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸರಿಯಾಗಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.